ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಉಪಹಾರಕ್ಕೆ ತುಂಬ ಹಗುರವಾದ, ಹೆಲ್ದಿಯಾದ ಹಾಗೂ ದಿಢೀರನೆ ಮಾಡುವಂತಹ ರೆಸಿಪಿ ವಿಡಿಯೋ ಜೊತೆಗೆ ಇವತ್ತು ಬಂದಿದ್ದೇನೆ. ತುಂಬ ಈಸಿಯಲ್ಲಿ ಇದನ್ನು ನೆನೆಸದೆ, ರುಬ್ಬದೆ, ಫರ್ಮೆಂಟ್ ಮಾಡದೆ ಕೆಲವೇ ನಿಮಿಷಗಳಲ್ಲಿ ಇದನ್ನು ತಯಾರಿಸಬಹುದು. ಸೊ ಇನ್ಸ್ಟೆಂಟಾಗಿ ಮಾಡುವಂತಹ ಈ ವೆಜ್ ಇಡ್ಲಿ ಮಾಡಲು ತುಂಬ ಸುಲಭ, ತಿನ್ನಲು ಅಷ್ಟೇ ರುಚಿ ಕೂಡ. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿ ತುಂಬ ಸುಲಭದಲ್ಲಿ ಇದನ್ನು ತಯಾರಿಸ್ಬೋದು. ಮನೆಗೆ ದಿಢೀರನೆ ನೆಂಟರು ಬಂದಾಗ ಇಡ್ಲಿ ತಿನ್ನಬೇಕಂತ ಮನಸ್ಸಾದರೆ ತಟ್ಟನೆ ಈ ರೀತಿ ಇಡ್ಲಿಯನ್ನು ತಯಾರಿಸಿ ಸವಿಬೋದು. ಬನ್ನಿ ಮಾಡುವ ವಿಧಾನ ನೋಡೋಣ. ಇಲ್ಲಿ ಮೊದಲಿಗೆ ಈ ಇಡ್ಲಿಗೆ ಈ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಮೀಡಿಯಂ ರವೆಯನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ತಾ ಇದ್ದೇನೆ. ಇಲ್ಲಿ ಉಪ್ಪಿಟ್ಟಿಗೆ ಬಳಸುವ ಬೊಂಬಾಯಿ ರವೆ ಇದೆಯಲ್ಲ, ಅದನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಮೊಸರನ್ನು ಸೇರಿಸುವ. ಸ್ವಲ್ಪ ಹುಳಿ ಮೊಸರು ಇದ್ದರೆ ಒಳ್ಳೆಯದು. ರುಚಿಗೆ ಉಪ್ಪನ್ನು ಸೇರಿಸಿ ಇದನ್ನು ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸುವ. ಒಮ್ಮೆಲೆ ಇದನ್ನು ಸೇರಿಸಬಾರ್ದು. 1 ಕಪ್ ರವೆಗೆ 1 ಕಪ್ಪಷ್ಟು ಮೊಸರು ಹಾಗೂ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿದರೆ ಇಡ್ಲಿಯ ಹಿಟ್ಟಿದೆಯಲ್ಲ, ಪರ್ಫೆಕ್ಟಾಗಿ ಬರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಇಡಬೇಕು. ರವೆ ಮೊಸರನ್ನು ಹೀರಿ ಸಾಫ್ಟ್ ಆಗಬೇಕು. ಈಗ ನೋಡಿ, ಕರೆಕ್ಟಾಗಿ 10 ಮಿನಿಟ್ಸ್ ರವೆ ನೆನೆಸಿದ್ದು ಆಗಿದೆ. ಇದು ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಈಗ ಇದಕ್ಕೆ ನಿಮ್ಮಿಷ್ಟದ ತರಕಾರಿಯನ್ನು ಸೇರಿಸಿ. ನಾನಿಲ್ಲಿ 1 ಕ್ಯಾರೆಟ್, ಒಂದು ಅರ್ಧ ಕ್ಯಾಪ್ಸಿಕಮ್, ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸನ್ನು ಬಳಸ್ತಾ ಇದ್ದೇನೆ. ನೀವು ಇದಕ್ಕೆ ಹಸಿ ಬಟಾಣಿಯನ್ನು ಸಹ ಬಳಸ್ಬೋದು, ಅಥವಾ ತರಕಾರಿಯನ್ನು ಬಳಸದೆ ಪ್ಲೇನ್ ಆದ ಇಡ್ಲಿಯನ್ನು ಸಹ ಮಾಡ್ಬೋದು. ತೆಗೆದಿಟ್ಟ ತರಕಾರಿಯನ್ನು ಹಿಟ್ಟಿಗೆ ಸೇರಿಸುವ. ಚೆನ್ನಾಗಿ ಹಿಟ್ಟಿನ ಜೊತೆಗೆ ಈ ತರಕಾರಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಪುನಃ ನೀರು ಸೇರಿಸಬಾರ್ದು. ಇದಿಲ್ಲಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಆ್ಯಕ್ಟಿವೇಟ್ ಮಾಡುವ. ನೀವು ಈ ಪ್ರೋಸೆಸ್ಸನ್ನು ಸ್ಕಿಪ್ ಮಾಡಿ 5-6 ಗಂಟೆಗಳ ಕಾಲ ಹಿಟ್ಟನ್ನು ಹುಳಿ ಬರಲು ಇಟ್ಟು ಇಡ್ಲಿಯನ್ನು ತಯಾರಿಸಬಹುದು. ಇಲ್ಲಿ ಇಡ್ಲಿ ಮೋಲ್ಡ್ಗೆ ಎಣ್ಣೆಯನ್ನು ಗ್ರೀಸ್ ಮಾಡ್ತಾ ಇದ್ದೇನೆ. ಈ ರೀತಿ ಗ್ರೀಸ್ ಮಾಡೋದರಿಂದ ಬೇಯಿಸಿದ ನಂತರ ಸುಲಭವಾಗಿ ಇಡ್ಲಿಯನ್ನು ಡಿಮೋಲ್ಡ್ ಮಾಡ್ಬೋದು. ಈಗ ಈ ಕಪ್ನಲ್ಲಿ 3/4 ಭಾಗದಷ್ಟು ಹಿಟ್ಟನ್ನು ಸೇರಿಸುವ. ಈ ರೀತಿ ಎಲ್ಲ ಕಪ್ಪಲ್ಲಿ ಹಿಟ್ಟನ್ನು ಸೇರಿಸಬೇಕು. ಹಿಟ್ಟು ಇಲ್ಲಿ ಸೇರಿಸಿದ್ದು ಆಗಿದೆ. ಈಗ ಇದನ್ನು ಸ್ವಲ್ಪ ಟ್ಯಾಪ್ ಮಾಡುವ. ಈಗ ಇದರ ಮೇಲೆ ಚಿಲ್ಲಿ ಪೌಡರ್ ಅಥವಾ ಚಿಲ್ಲಿ ಫ್ಲೇಕ್ಸನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು. ಎಲ್ಲ ಕಪ್ಪಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಈ ರೀತಿ ಚಿಲ್ಲಿ ಪೌಡ್ರನ್ನು ಇಲ್ಲಿ ಸೇರಿಸಿದ್ದೇನೆ. ಈಗ ಇದನ್ನು ಬೇಯಿಸುವ. ಪ್ರೀಟಾದ ಪಾತ್ರೆಯಲ್ಲಿ ಈ ಕಪ್ಪನ್ನು ಒಂದೊಂದಾಗಿ ಇಲ್ಲಿ ಇಟ್ಟಿದ್ದೇನೆ. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು. ಒಂದು 12ರಿಂದ 15 ನಿಮಿಷ ಇದನ್ನು ಬೇಯಿಸಿದರೆ ಸಾಕು. ಈಗ ಕರೆಕ್ಟಾಗಿ ಒಂದು 15 ಮಿನಿಟ್ಸ್ ಬಿಟ್ಟು ಫ್ಲೇಮನ್ನು ಆಫ್ ಮಾಡಿದ್ದೇನೆ. ಇದರ ಬಿಸಿ ಹಬೆ ಹೋಗಲು ಇದನ್ನು ಕೆಳಗಿಡುವ. ಒಂದು 2 ನಿಮಿಷ ಬಿಟ್ಟು ಇದನ್ನು ಡಿಮೋಲ್ಡ್ ಮಾಡಬೇಕು. ನೋಡಿ, ಎಣ್ಣೆ ಗ್ರೀಸ್ ಮಾಡಿರುವುದರಿಂದ ಅಂಚಿಂದ ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ನೋಡಿ. ತುಂಬ ಸುಲಭದಲ್ಲಿ ಇದನ್ನು ಡಿಮೋಲ್ಡ್ ಮಾಡ್ಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ತಿಳಿತದೆ. ಇದೇ ರೀತಿ ಎಲ್ಲ ಕಪ್ಪಿಂದ ಇಡ್ಲಿಯನ್ನು ಸಪ್ರೇಟ್ ಮಾಡುವ. ಇಲ್ಲಿ ಡಿಮೋಲ್ಡ್ ಮಾಡಿದ ಇಡ್ಲಿಯನ್ನು ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ಸ್ಪಾಂಜಿಯಾದ, ಫ್ಲಫಿಯಾದ ಈ ಇಡ್ಲಿ ಚಟ್ನಿ ಜೊತೆಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಬೆಳಗಿನ ಉಪಹಾರಕ್ಕೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ನೀವು ಇದೇ ಹಿಟ್ಟನ್ನು ಹಿಂದಿನ ದಿನ ಮಿಕ್ಸ್ ಮಾಡಿ ಫರ್ಮೆಂಟ್ ಮಾಡಿ ಸಹ ಈ ರೀತಿ ಇಡ್ಲಿಯನ್ನು ತಯಾರಿಸಬಹುದು. ಆಗ ಇದಕ್ಕೆ ಬೇಕಿಂಗ್ ಸೋಡಾದ ಅವಶ್ಯಕತೆ ಇಲ್ಲ. ಸೊ ಇವತ್ತಿನ ಸಾಫ್ಟ್ ಹಾಗೂ ಫ್ಲಫಿ ಆದ ಹಾಗೂ ದಿಢೀರನೆ ತಯಾರಾಗುವಂಥ ಹೆಲ್ದಿಯಾದ ಉಪಹಾರ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.